ಮಾಣಿ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಶಾಸಕ ಅಶೋಕ್ ರೈ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಲಾಖೆ ಕೂಡಲೇ ಎಚ್ಚೆತ್ತು ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಕಾಮಗಾರಿ ಮುಗಿಸಬೇಕು. ಇಲ್ಲವಾದಲ್ಲಿ ಉಪ್ಪಿನಂಗಡಿಯಿಂದ ಕಲ್ಲಡ್ಕದವರೆಗೆ ರಸ್ತೆ ತಡೆದು ರ್ಯಾಲಿ ಮಾಡುವುದರ ಜೊತೆಗೆ ಸಾವಿರಾರು ಜನರನ್ನ ಒಗ್ಗೂಡಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಪುತ್ತೂರಿನಲ್ಲಿ ಶಾಸಕ ಅಶೋಕ್ ರೈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೆ 35-40 ನಿಮಿಷದಲ್ಲಿ ಬರಬಹುದು. ನಾನು ಈ ನೇಷನ್ ಹೈವೇ ಈ ಸಲ ಬಜೆಟಲ್ಲೇ ತಗೊಂಡಿಲ್ಲ. ಅವರು DPR ಮಾಡಲಿಕ್ಕೆ ನಾನು ತುಂಬ ಸಲ 3-4 ಸಲ ಹೋಗಿದ್ದೆ, ಅವ್ರ ಹತ್ರ ಮಾತುಕತೆ ಮಾಡಿದ್ದೀನಿ. ಆದರೆ ಈ ಆ್ಯನ್ಯುವಲ್ ಪ್ಲ್ಯಾನಿಗೆ DPR ಮಾಡಲಿಕ್ಕೆ ಅವ್ರು ಕೊಡಲಿಲ್ಲ. ನಾನು ನಮ್ಮ ಸಂಸದರ ಹತ್ರ ಕೂಡ ವಿನಂತಿ ಮಾಡಿಕೊಂಡಿದ್ದೆ, ನೋಡಿ ಇದನ್ನು ಇಮಿಡಿಯೇಟ್ ನಾವು ಮಾಡಬೇಕು. ಅವರು ಕೂಡ ಪಾಪ ನನ್ನ ಜೊತೆ ಎಲ್ಲೆಲ್ಲಿ ಫೈಲ್ಗಳಿದೆ ಅಂತ ನಾವು ಚರ್ಚೆ ಮಾಡಿಕೊಂಡು ಈ ವರ್ಷದ ಆ್ಯನ್ಯುವಲ್ ಪ್ಲ್ಯಾನಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಆದರೆ ನಮ್ಮ ಕೈಯಿಂದ ಆಗಲಿಲ್ಲ. ಇದು ನೆಕ್ಸ್ಟ್ ಇಯರ್ ಇದಕ್ಕೆ ಆಯಿತು. ಈಗ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. DPR ಮಾಡಲಿಕ್ಕೆ ಟೆಂಡರನ್ನು ಓಪನ್ ಮಾಡಿ ಫೈನಲೈಸ್ ಮಾಡಲಿಕ್ಕೆ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ ವಿಲ್ ಟೇಕ್ another 3 months. ಸೊ ಫಾಲೋಅಪ್ ಮಾಡಿದರೆ ಯಾವುದೇ ಕೆಲಸಗಳನ್ನು ಮಾಡ್ಬೋದು. ನ್ಯಾಷನಲ್ ಹೈವೇಗೆ NHA ಅವರಿಗೆ ಫೆಬ್ರವರಿ, ನಿಮಗೆಲ್ಲ ಗೊತ್ತಿರಲಿ, ಫೆಬ್ರವರಿ ಎಂಡ್ ಒಳಗಡೆ ಮಾಣಿ ಮತ್ತು ನ್ಯಾಷನಲ್ ಹೈವೇವನ್ನು ಇವತ್ತು ಕರೆದಿದ್ದೀನಿ. ಉಪ್ಪಿನಂಗಡಿಗೆ ಕರೆದವ್ರಿಗೆ ಹೇಳಿದ್ದೀನಿ, ನೀವು ಫೆಬ್ರವರಿ ಎಂಡ್ ಒಳಗಡೆ ಮಾಣಿಯಲ್ಲಿರುವಂಥದ್ದು ಮತ್ತು ಕಲ್ಲಡ್ಕ ಇದು ಎರಡನ್ನು ಬಿಟ್ಟು ಕೊಡದಿದ್ದರೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೇವೆ. ನಾವು ಪುತ್ತೂರಿನ ಉಪ್ಪಿನಂಗಡಿಯಿಂದ ಕಲ್ಲಡ್ಕದವರೆಗೆ ದೊಡ್ಡ ರ್ಯಾಲಿಯನ್ನು ಮಾಡ್ತೇವೆ. ನಾವು ಇವತ್ತಿನವರೆಗೆ ಯಾಕೆ ಇದನ್ನು ರಾಜಕೀಯ ಮಾಡಿಲ್ಲ ಅಂತ ಹೇಳಿದರೆ, ಅಭಿವೃದ್ಧಿ ಆಗ್ತದೆ, ಆಗಲಿ ಮಳೆಗೆಲ್ಲ ಬರ್ತಾ ಇತ್ತು ಅಂತ. ಇನ್ನೂ ನಮ್ಮ ಹತ್ರ ತಾಳ್ಮೆಗಳು ಇಲ್ಲ. ಜನ ಧೂಳು ತಿನ್ನು ಸಾಕಾಯಿತು. ಈ ಮಳೆಗಾಲ ಬರುವ ಮೊದಲು ಅವರು ಮಾಡದಿದ್ದರೆ, ಅವರಿಗೆ ಬಿಸಿ ಮುಟ್ಟದಿದ್ದರೆ ಇನ್ನೂ ಸಮಾಧಾನ ಆಗೋದಿಲ್ಲ. ಅದರಿಂದ ಅವರಿಗೆ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದೀನಿ. ಫೆಬ್ರವರಿ 15th ನಮಗೆ ಆಗ್ತದೆ ಅಂತ ಗೊತ್ತಾಗಬೇಕು. ಇಲ್ಲದ್ರೆ ನಾವು ಫೆಬ್ರವರಿ ಎಂಡ್ ಒಳಗಡೆ ಇಲ್ಲಿಂದ ರೋಡ್ ಬ್ಲಾಕ್ ಮಾಡಿ ರೋಡ್ಗೆ ಇಲ್ಲಿಂದ ಜಾಥವನ್ನು ನಾವು ಕಲ್ಲಡ್ಕದವರೆಗೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅಂತೆಲ್ಲ, ಮೋಟ್ರೇಬಲ್ ಮಾಡಿ ಕೊಡಿ ಅಂತ, ಅಟ್ಲೀಸ್ಟ್ ಒನ್ ಸೈಡ್ ಆಕ್ಸೆಸ್ ಮಾಡಿ ಕೊಟ್ಟರೆ ಜನ ಆರಾಮ ಬರುವಂಥದ್ದು ಕೆಲಸಗಳಾಗ್ತದೆ.